स्वागत है आपका बी न्यूज नेशन में। मैं हूं आबिद हुसैन शेख। योग से रोग मुक्त जीवन अपनाएं। आज 5वें अंतर्राष्ट्रीय योगा दिवस के चलते बीजापुर के दरबार ग्राउंड में जिला प्रशासन की ओर से योगा दिवस का आयोजन किया गया, जिसमें जिला अधिकारी पाटिल ने योग से रोग मुक्त जीवन अपनाने का संदेश दिया। संपूर्ण लाभ पड़े साध्य आगे निधानವಾಗಿ ಉಸಿರನ್ನು ಹೊರಹಾಕ್ತಾ ಕೈಗಳನ್ನು ಭುಜಕ್ಕೆ ಸಮಾನಾಂತರ ಇಟ್ಟುಕೊಂಡು ಸಂಪೂರ್ಣ ಉಸಿರನ್ನು ಹೊರಹಾಕ್ತಾ ಕೈಗಳನ್ನು ಕೆಳಗೆ ತಗೊಂಬನ್ನಿ. ಇನ್ನೊಂದು ಬಾರಿ ಈ ಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾ ಆಗಬೇಕಾದಾಗ ಸ್ವಲ್ಪ ಸ್ಥಿತಿಯಲ್ಲಿರಿ. ಈ ಕೈಗಳ ಒಂದು ಭಾರವನ್ನು ಕೂಡ ಗಮನಿಸ್ತಾ ಬನ್ನಿ. ಹಾಗೆ ನಿಧಾನವಾಗಿ ಉಸಿರು ಪೂರ್ಣ ಒಳಗಡೆ ತೋರ್ತಾ ಸಂಪೂರ್ಣ ಕೈಗಳನ್ನು ಮೇಲೆ ಜಗ್ಗಿ ಹಸ್ತಗಳನ್ನು ಸಂಪೂರ್ಣ ಹೊರಕ್ಕೆ ಹಾಕಿ ವಿಶೇಷವಾಗಿ ಎದೆ ಭಾಗವನ್ನು ಮತ್ತು ಹೊಟ್ಟೆ ಭಾಗವನ್ನು ಬೇರ್ಪಡಿಸುತ್ತಾ ಮೊಹೆಯ ಮೇಲ್ಗಡೆ ಒತ್ತಡ ಉಂಟು ಮಾಡ್ತಾ ಶ್ವಾಸಕೋಶವನ್ನು ಸಂಪೂರ್ಣ ತೆರೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಗಳಾಗ್ತಾ ಇರುತ್ತೆ. ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ತಗೊಂಬನ್ನಿ. ಹಾಗೆ ಮಾಡಿ ವಿಶೇಷವಾಗಿ ಸ್ಪಾಂಡಲಿಸಿಸ್ ಮತ್ತೆ ಕೈಗಳಲ್ಲಿ ನಿಶಕ್ತತೆಯನ್ನು ಸಂಪೂರ್ಣವಾಗಿ ಹೊರದೋಡಿಸಲಿಕ್ಕೆ ಮತ್ತೆ ಈ ಸಂಪೂರ್ಣ ಭುಜಗಳಲ್ಲಿ ಚೇತನಾ ಶಕ್ತಿ ಮತ್ತು ಬಲವರ್ಧನೆ ಮಾಡಲಿಕ್ಕೆ ಈ ಕ್ರಿಯೆ ತುಂಬಾ ಮುಖ್ಯವಾಗಿರೋದ್ರಿಂದ ಪ್ರತಿನಿತ್ಯ ಸುಮಾರು 3 ರಿಂದ 5 ಬಾರಿ ಮಾಡುವಂಥವು. ದಿನ ಊರ್ಧ್ವ ದಿಶೆಯಲ್ಲಿ ಈ ಕ್ರಿಯೆ ತುಂಬಾ ಅದ್ಭುತವಾಗಿದೆ. ಪುನಃ ಸಹಜ ಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಸಹಜ ಸ್ಥಿತಿಯಲ್ಲಿ ನೀಡಿ ಅಲರ್ಟ್ ಪೋಷನ್ ಅಂತ ಹೇಳ್ತೀವಿ. ಹಿಂದ್ಗಡೆ ಇರುವಂತಹ ವ್ಯಕ್ತಿ ಅಥವಾ ದೃಶ್ಯವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಅಂತಿಮ ಸ್ಥಿತಿಯಲ್ಲಿ ಸುಮಾರು 5 ರಿಂದ 10 ಸೆಕೆಂಡ್ ಇರಲಿಕ್ಕೆ ಪ್ರಯತ್ನ ಮಾಡಿ. ಸಹಜ ಉಸಿರಾಟ ಕ್ರಿಯೆಯಲ್ಲಿ ಪುನಃ ನಿಧಾನವಾಗಿ ಉಸಿರನ್ನು ತೋರ್ತಾ 2 ಕೈಗಳನ್ನು ಮತ್ತೆ ಮುಂದೆ ತಗೊಂಡ್ಬರಲಿಕ್ಕೆ ಪ್ರಯತ್ನ ಮಾಡಿ. ಹಿಮ್ಮಡಿಗಳು ನೆಲಕ್ಕೆ ಗಟ್ಟಿಯಾಗಿರಲಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಬಲಬದಿಗೆ ತಿರುಗಲಿಕ್ಕೆ ಪ್ರಯತ್ನ ಮಾಡಿ. ಉಸಿರನ್ನು ತೋರ್ತಾ ಕೈಗಳನ್ನು ಮುಂದೆ ಚಾಚಿ ತುರ್ಕಿ ಆಸನ ಅಂತ ನಾವು ಸಹಜ ಸರಳ ಭಾಷೆಗೆ ಹೇಳ್ಬೋದು. ಮಂಡಿಯನ್ನು ಮಡಿಸ್ತಾ ಸ್ವಲ್ಪ ಈ ಕ್ರಿಯೆಯಲ್ಲಿರಿ. ಇಲ್ಲಿ ಗಮನಿಸ್ತಾರೆ ವಿಶೇಷವಾಗಿ ತೊಡೆಯ ಭಾಗ ಮತ್ತು ಪಿಂಡಲಿ ಭಾಗದಲ್ಲಿ ಒತ್ತಡ ಉಂಟಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಬನ್ನಿ. ನಿಧಾನಕ್ಕೆ ಬನ್ನಿ. ಪುನಃ ಸಹಜ ಸ್ಥಿತಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ನೇರವಾಗಿ ನಾವು ಕುಂತ್ಕೊಂಡು ಮಾಡುವಂಥ ಆಸನಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ಸೂಚನೆಯನ್ನು ಗಮನಿಸಿ. ನಿಮ್ಮ ಶಕ್ತಿ ಸಾಮರ್ಥ್ಯದ ಅನುಸಾರವಾಗಿ ಜೊತೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ರಿಯೆಯಲ್ಲಿ ಕೂಡ ಮಾಡಬೇಡಿ. ಆಮೇಲೆ ವಿಶೇಷವಾಗಿ ಬೆನ್ನು ಜಾಸ್ತಿ 10 ರಿಂದ 15 ನಿಮಿಷ ಈ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ವಿಶೇಷವಾಗಿ ಪಾಚನ ಕ್ರಿಯೆಯಲ್ಲಿ ಬರ್ತಾರಂತ ಎಲ್ಲ ಅಡಚಣೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿವಾರಣೆ ಮಾಡಲಿಕ್ಕೆ ಈ ಅರ್ಧ ಉಷ್ಟ್ರಾಸನ ತುಂಬಾ ಮುಖ್ಯವಾಗಿರುತ್ತೆ. ಹಿಂದೆ ಜಗ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಅಂತಿಮ ಸ್ಥಿತಿಯಲ್ಲಿ ಸುಮಾರು 10 ಸೆಕೆಂಡ್ಗಳ ಕಾಲ ಇರಲಿಕ್ಕೆ ಪ್ರಯತ್ನ ಮಾಡಿ. ಸಹಜ ಉಸಿರಾಟ ಪ್ರಕ್ರಿಯೆಯಲ್ಲಿ ಇರಲಿ. ಪುನಃ ನಿಧಾನವಾಗಿ ಉಸಿರನ್ನು ತೋತಾ ಪುನಃ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈ ಆಸನ ತುಂಬಾ ಚಿತ್ತವನ್ನು ನಿಯಂತ್ರಣ ಮಾಡೋದಲ್ಲದೆ ಮತ್ತೆ ಬುದ್ಧಿಯನ್ನು ಚುರುಕುಗೊಳಿಸೋದಲ್ಲದೆ ಬೆನ್ನುಡಿಯಲ್ಲಿ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಆ ಸಮಸ್ಯೆಯನ್ನು ಸಂಪೂರ್ಣ ಗುಣಮುಖ ಮಾಡಲಿಕ್ಕೆ ಈ ಪ್ರಯತ್ನ ಮಾಡಿ. ವಿಶೇಷವಾಗಿ ಈ ಉಸಿರಾಟದ ಪ್ರಕ್ರಿಯೆಯನ್ನು ರೆಗ್ಯುಲೇಟ್ ಮಾಡುವಂಥದ್ದು ಅಂದರೆ ಶ್ವಾಸೋಚ್ಛ್ವಾಸವನ್ನು ತನ್ನ ಮೊಳಕಾಲಿಗೆ ಸುತ್ತುವರಿಸಿ ನಿಮ್ಮ ಶಕ್ತಿ ಸಾಮರ್ಥ್ಯ ಅನುಸಾರವಾಗಿ ಇಷ್ಟೇ ಆದರೆ ಇಷ್ಟೇ ಮಾಡಿ. ಇನ್ನೂ ಸಾಧ್ಯ ಆದರೆ ನಿಮ್ಮ ಎಡಮಂಡಿಯನ್ನು ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 1 ಬಾರಿ ಸ್ಪರ್ಶ ಮಾಡಿದಾಗ ಕತ್ತನ್ನು ಸಂಪೂರ್ಣವಾಗಿ ಹಿಂದೆ ತಿರುಗಿಸಿ ಹಿಂದೆ ಹೆಬ್ಬೆರಳು ಸಂಪೂರ್ಣ ನೆಲಕ್ಕೆ ತಾಗಬೇಕು. ವಿಶೇಷವಾಗಿ ಹಿಮ್ಮಡಿ ಮತ್ತು ಕಾಲಿನ ಹೆಬ್ಬೆರಳುಗಳು ಸಂಪೂರ್ಣ ನೆಲಕ್ಕೆ ತಾಗಬೇಕು. Just if you want to relax completely, your spine has to relax, means your heels and the big toes has to touch the ground. ಜೊತೆ ಕಾಲು ಬೆರಳುಗಳು ಹೊರಚಾಚಿರಲಿ. ಸಾಧ್ಯ ಆದಷ್ಟು ಹಿಮ್ಮಡಿ ಮತ್ತೆ ಕಾಲು ಬೆರಳುಗಳು ಸೇರಿಸಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಈ ರೀತಿಯಾಗಿ ಅವ್ರ ಹೆಸರು ಹೇಳಲಿಲ್ಲ, ಇವ್ರ ಹೆಸರು ಹೇಳಲಿಲ್ಲ, ಆ ಯೋಗದ ಸಂಸ್ಥೆ ಹೇಳಲಿಲ್ಲ, ಈ ಯೋಗ ಸಂಸ್ಥೆ ಹೇಳಲಿಲ್ಲ ಅಂತ ಬೇಡ ಅಂತ ಹೇಳಿ ನಾವು ಜಿಲ್ಲಾಡಳಿತ, ಬಿಜಾಪುರ ಸಮಸ್ತ ಜನತೆ ಎಲ್ಲರೂ ಸೇರ್ಕೊಂಡು ಮಾಡುವಂತ ಒಂದು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ಕಾರ್ಪೊರೇಟರ್ ಅವರು, ಆಮೇಲೆ ಎಲ್ಲ ಯೋಗಾಸಕ್ತರು ಇದಿರಿ. ತಮಗೆಲ್ಲ ತಾವು 1 ಗಂಟೆವರೆಗೆ ಭಾಳ ಚೆನ್ನಾಗಿ ಯೋಗದ ಅನುಭವವನ್ನು ಮಾಡಿದಿರಿ. ಇದು ನಾನು ಪ್ರತಿದಿನ ಯೋಗ ಮಾಡೋದ್ರಿಂದ ನನಗೇನು ಅಂತ ವಿಶೇಷ ಅಂತ ಅನ್ಸೋದಿಲ್ಲ. ನಾನು ಎವ್ರಿಡೇ ಮಾಡ್ತೀನಿ ಇದು ಎಲ್ಲ ಯೋಗ ಮೆಡಿಟೇಷನ್ ಮತ್ತು ನಾನು ಸ್ವತಃಕ್ಕೆ ಮಾಡೋದ್ರಿಂದ ನಾನು ಫಾರ್ ದ ಲಾಸ್ಟ್ 12 ಇಯರ್ಸ್ದಿಂದ ಇದನ್ನು ಮಾಡ್ತಾ ಬರ್ತಾ ಇದ್ದೀನಿ. ಹೀಗಾಗಿ ನನಗೆ ಇದರಿಂದ ಭಾಳಷ್ಟು ಲಾಭ ಆಗಿದೆ. ಇದೇ ಲಾಭ ತಮಗೆಲ್ಲರಿಗೂ ತಲುಪಬೇಕಂದ್ರೆ ಇವತ್ತಿಂದ ಪ್ರಾರಂಭ ಮಾಡಬೇಕು. ಯೋಗದ ಮಹತ್ವ ನಿಮಗೆ ಹೇಳಬೇಕಂದ್ರೆ ಯೋಗದಿಂದ ಸಂಪೂರ್ಣವಾಗಿ ರೋಗಮುಕ್ತವಾಗಬಹುದು. ಸಂಪೂರ್ಣವಾಗಿ ರೋಗಮುಕ್ತವಾದರೆ ನಾವು ಒಳ್ಳೆಯ ಜೀವನವನ್ನು ನಡೆಸಬಹುದು, ಒಳ್ಳೆಯ ಸಂಸಾರವನ್ನು ನಡೆಸಬಹುದು. ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ
ಅಥವಾ ಸಾರ್ವಜನಿಕ ಜೀವನದಲ್ಲಿಯೂ ಸಹಿತ ನೀವು ಅತ್ಯಂತ ಯಶಸ್ವಿ ವ್ಯಕ್ತಿ ಆಗಬೇಕಾದ್ರೆ ಯೋಗ ಒಂದೇ ಮಾರ್ಗ. ಮೊದಲು ನಮಗೆ 45 ನಿಮಿಷಗಳ ಕಾಲ ಸಂಜಯ್ ಸ್ವಾಮಿ ಅಂತ ಹೇಳಿ ನಮ್ಮ ಪತಂಜಲಿ ಯೋಗದಿಂದ ಇರುವಂಥ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಚೆನ್ನಾಗಿ ಹೇಳಿಕೊಟ್ರು. ಅವರಿಗೆ ನಾನು ಜಿಲ್ಲಾಡಳಿತದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಶೈಲಾ ಅಕ್ಕನವರು 15 ನಿಮಿಷಗಳ ಕಾಲ ನಮಗೆ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು, ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿಕೊಟ್ರು. ನಮಗೂ ಅದರ ಆನಂದ ಮತ್ತು ಅದರದ್ದು ಒಂದು ಫಲ ಏನು ಅನ್ನೋದು ಅಷ್ಟರಲ್ಲೇ ನಮಗೆ ಗೊತ್ತಾಗುವಂಗೆ ಮಾಡಿದ್ದಕ್ಕೆ ಅವರಿಗೂ ಸಹಿತ ನಮ್ಮ ಜಿಲ್ಲಾಡಳಿತದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಕೇಳ್ಕೊಳ್ತಾ ಇದ್ದೇನೆ. ವಿಶ್ವ ದಯವಿಟ್ಟು ಯೋಗದ ಶಿಬಿರ ಒಂದು ಲಾಭವನ್ನು ಸರ್ವೇಶಾಂ ಸುಪ್ರಭಾತಂ. ಎಲ್ಲರೂ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮಗೆ ಹಿತಕರ ಅನಿಸುವಂತಹ ಒಂದು ಆಸನದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಹಸ್ತಗಳು ಚಿನ್ಮಯ ಮುದ್ರೆಯಲ್ಲಿರಲಿ. ತೋರು ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳನ್ನು ಸ್ಪರ್ಶ ಮಾಡ್ತಾ ಉಳಿದ ಬೆರಳನ್ನು ನೇರವಾಗಿ ಇಡ್ತಾ ನಿಮ್ಮ ಹಸ್ತಗಳನ್ನು ಮೊಳಕಾಲುಗಳ ಮೇಲೆ ವಿಶ್ರಮಿಸ್ತಾ. ಕರ್ತವ್ಯಗಳು ಜೊತೆಗೆ ಕರ್ಮಗಳು ಜೊತೆಗೆ ನಮ್ಮ ಭಾಷೆ ವೇಷ ಎಲ್ಲವೂ ಕೂಡ ಒಂದು ಸಮಾನತೆ ಸಾಮರಸ್ಯದ ಸಂಗಚ್ಛದ್ವಂ. ಎಲ್ರೂ ಹೇಳಿ ಸಂಗಚ್ಛದ್ವಂ ಸಂವದ್ವದ್ವಂ ಸಂವೇವಾಭಾಗಂ ಯಥಾ ಪೂರ್ವೇ. ಬನ್ನಿ, ಪುನಃ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಬಲಬದಿಗೆ ತಿರುಗಿಸಿ ನಿಮ್ಮ ಗದ್ದ ಭುಜಕ್ಕೆ ಸಮಾನಾಂತರವಾಗಿ ಬರೋ ಥರ ಇರಲಿ. ದೃಷ್ಟಿ ಸಂಪೂರ್ಣ ಮುಂದ್ಗಡೆ ಇರಲಿ. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ತಾ ಕತ್ತನ್ನ ಮಧ್ಯಕ್ಕೆ ತೆಗೆದುಕೊಂಡು ಬನ್ನಿ. ಹಾಗೆ ತಗೊಳ್ತಾ ಬನ್ನಿ. ಪುನಃ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕತ್ತನ್ನ ಮಧ್ಯಕ್ಕೆ ತಗೊಳ್ಳಿ. ಇನ್ನು ಕತ್ತಿನ ಪೂರ್ಣ ಸಂಚಲನೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆ, ಕತ್ತನ್ನು ಗೋಲಾಕಾರವಾಗಿ ತಿರುಗಿಸುವಂಥ ಒಂದು ಪ್ರಕ್ರಿಯೆ. ಈಗ ಮಾಡಿರುವಂಥ ಕ್ರಿಯೆಗಳನ್ನು ಉಪಯೋಗ ಮಾಡಿಕೊಂಡು ಕತ್ತನ್ನು ತಿರುಗಿಸುವಂಥ ಒಂದು ಪ್ರಕ್ರಿಯೆ ಮಾಡೋಣ. ನಿಮ್ಮ ತೋಳುಗಳು ಕಿವಿತಾಗಿರಲಿ, ಹಸ್ತಗಳು ಹೊರಮುಖಕ್ಕೆ ಆಗಿರಲಿ. ವಿಶೇಷವಾಗಿ ಮಲಬದ್ಧತೆಯನ್ನು ಜಿಲ್ಲಾಡಳಿತದಿಂದ ವಿಜಯಪುರ ಜಿಲ್ಲೆಯಲ್ಲಿ 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆಯಿಂದ ಆಚರಿಸಿದ್ದೀವಿ. ನಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ಯೋಗದಿಂದ ಸಂಪೂರ್ಣವಾಗಿ ರೋಗಮುಕ್ತವಾಗಬಹುದು ಅಂತ, ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತ ನಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಯೋಗವನ್ನು ದಿನಾಚರಣೆಯನ್ನಾಗಿ ಆಚರಿಸಿ ಮರೆತು ಬಿಡೋದಕ್ಕಿಂತ ಪ್ರತಿದಿನ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳುವಂಥದ್ದಾಗಬೇಕು. ಆಮೇಲೆ ಪ್ರತಿಯೊಬ್ಬರು ಯೋಗ ಮಾಡೋದರಿಂದ ಒಳ್ಳೆಯ ಸಮಾಜವನ್ನು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬಹುದು ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. हमने जो ये 5वां अंतर्राष्ट्रीय योग दिन मनाया है, उसके लिए यहाँ पे जो आज सुबह बड़े उत्साह से सभी लोग जो आए हैं, मैं उनका बहुत धन्यवाद करना चाहता हूँ. और उसी के साथ ही मैं ये सब लोगों से प्रार्थना करना चाहता हूँ कि अगर हम योग करके खुद की सेहत का ख्याल रखेंगे, खुद रोग मुक्त रहेंगे और उसी के लिए हमारे जो आजू बाजू में हमारे परिवार के सदस्य हो सकते हैं, हमारे समाज के सदस्य हो सकते हैं, उनको अगर योग प्रैक्टिस करके स्वास्थ्य बोले तो मन का स्वास्थ्य, तन का स्वास्थ्य देखभाल करने के लिए अगर हम प्रेरणा देते रहे और योग हमारे दिन का, हमारे जीवन का एक पार्ट बना के जीवन में एक बहुत अच्छा सहयोग हम ला सकते हैं. ऐसा करने के लिए मैं सबको थोड़ा प्रेरणा भी देना चाहता हूँ और प्रार्थना भी करना चाहता हूँ. और खबरों के लिए देखते रहिए बी न्यूज़ नेशन. न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.